Hi, hello, welcome back to my channel. It's me, Basaraj D. Today I am very excited to discussing with you about Newton's law of gravitation. This law was first announced by Newton in the year of 1687, and it is also known as the greatest production of the human mind. ಈ ಒಂದು ಲಾ ಆಫ್ ಗ್ರಾವಿಟೇಷನ್ಗೆ ಅಂದರೆ ಫಸ್ಟ್ ನಮಗೆ ಲಾ ಆಫ್ ಗ್ರಾವಿಟೇಷನನ್ನು ಅನೌನ್ಸ್ ಮಾಡಿದರೆ ಯಾರು? ನ್ಯೂಟನ್. ಯಾವಾಗ? ಇನ್ ದ ಇಯರ್ ಆಫ್ 1687. ಆ ಆ ಸಂದರ್ಭದಲ್ಲಿ ಇದೊಂದು ಹ್ಯೂಮನ್ ಅಂದರೆ ಮಾನವನಿಂದ ನಿರ್ಮಿತವಾದಂಥ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಸರಿ ಸಮಾನಾದಂಥ ಯಾವುದೇ ಒಂದು ಲಾ ಇವತ್ತಿನವರೆಗೂ ನಮಗೆ ಪ್ರೊಡಕ್ಷನ್ ಮಾಡೋದಕ್ಕಾಗಿಲ್ಲ. ಒಂದು ಲಾನ ನಾವು ಡಿರೈವ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಅದನ್ನು ಇದೊಂದು ಗ್ರೇಟೆಸ್ಟ್ ಕ್ರಿಯೇಷನ್ ಆಫ್ ಹ್ಯೂಮನ್ ಮೈಂಡ್ ಅಂತ ಹೇಳ್ತಾರೆ. ಯಾವುದು? ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಬಿಕಾಸ್ ಇವತ್ತು ಜಗತ್ತೊಳಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ಸಹ ಗ್ರಾವಿಟೇಷನ್ ಫೋರ್ಸ್ ಒಳಗಡೆ ಅದನ್ನು ಅನುಭವಿಸಲೇಬೇಕು. ಅದರಿಂದ ಅದು ತನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡಿಕೊಳ್ಳೇಬೇಕಾಗಿದೆ. ಹಾಗಾಗಿ ಗ್ರಾವಿಟೇಷನ್ ಫೋರ್ಸನ್ನು ಮೊದಲ ಬಾರಿಗೆ ಏನು ನ್ಯೂಟನ್ಸ್ ಅನೌನ್ಸ್ ಮಾಡ್ತಾನಲ್ಲ, ಅದನ್ನು ಏನಂತ ಕರೆದ್ರು ಅಂದರೆ ಇಟ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಹ್ಯೂಮನ್ ಮೈಂಡ್ ಅಂತೇಳಿ. ಹಾಗಾದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಏನನ್ನು ಹೇಳ್ತದೆ? ಇಟ್ ಸ್ಟೇಟ್ ದಟ್ ಎವ್ರಿ ಪಾರ್ಟಿಕಲ್ ಆಫ್ a matter in the universe attracts every other particles with a force which is directly proportional to the product of their masses and inversely proportional to the square of distance between them. ಅಂದರೆ ಏನನ್ನ ಸ್ಟೇಟ್ಮೆಂಟ್ ಒಳಗೆ ಏನು ಹೇಳ್ತಾನೆ ನ್ಯೂಟನ್ಸ್ ಲಾ? ಯಾವ ರೀತಿಯಾಗಿ ಒಂದು ಗ್ರಾವಿಟೇಷನ್ ಫೋರ್ಸನ್ನು ಡಿಫೈನ್ ಮಾಡ್ತಾನೆ ಅಂತಂದರೆ, ಗ್ರಾವಿಟೇಷನ್ ಫೋರ್ಸ್ ಅಂದರೆ ಜಗತ್ತೊಳಗಿರ್ತಕ್ಕಂಥ ಪ್ರತಿಯೊಂದು ಕಣವು ಸಹ, ಒಂದು ಸಣ್ಣ ಪಾರ್ಟಿಕಲ್ಲು ಸಹ ಏನಾಗ್ತದೆ, ಗ್ರಾವಿಟೇಷನ್ ಫೋರ್ಸ್ ಒಳಗೆ ಅಂಡರ್ ಗ್ರಾವಿಟೇಷನ್ ಫೋರ್ಸಿಗೆ ಒಬೆ ಆಗಲೇಬೇಕು ನಾವು. ಅಂದರೆ ಈಚ್ ಪಾರ್ಟಿಕಲ್ ಇಲ್ಲಿರ್ತಕ್ಕಂಥ ಎರಡು ಪಾರ್ಟಿಕಲನ್ನು ಕನ್ಸಿಡರ್ ಮಾಡೋಣ, M1 M2 ಎರಡನ್ನೂ ಒಂದು ಸಣ್ಣ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದ್ದಾಗಿದ್ದಲ್ಲಿ ಇವೆರಡೂ ಸಹ ಒಂದಕ್ಕೊಂದು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾವೆ ಅಂತ ಹೇಳ್ತಾರೆ. M1 ಅಟ್ರ್ಯಾಕ್ಟ್ಸ್ ದ M2, M2 ಅಟ್ರ್ಯಾಕ್ಟ್ಸ್ M1. ಒಂದಕ್ಕೊಂದು ಮ್ಯೂಚುವಲ್ ಆಗಿ ಏನಾಗ್ತದೆ, ಒಂದು ಫೋರ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾವೆ. ಅಂದರೆ ಒಂದು M1 ತನ್ನ ಫೋರ್ಸನ್ನು M2 ಮೇಲೆ ಅಪ್ಲೈ ಮಾಡಿದರೆ M2 ತನ್ನ ಗ್ರಾವಿಟೇಷನಲ್ ಫೋರ್ಸನ್ನು M1 ಅಪ್ಲೈ ಮಾಡ್ತದೆ. ಹಾಗಾಗಿ ಎರಡು ಕಡೆ ಮ್ಯೂಚುವಲ್ ಗ್ರಾವಿಟೇಷನಲ್ ಫೋರ್ಸ್ ಇರೋದರಿಂದ ನಾವು ಸಿಂಪಲ್ ಎಕ್ಸಾಂಪಲನ್ನು ಹೇಳ್ಬೋದು. ನಮ್ಮದು ಪ್ಲಾನೆಟರಿ ಸಿಸ್ಟಮ್, ಸೂರ್ಯ ಮತ್ತು ಗ್ರಹಗಳು, 9 ಗ್ರಹಗಳೇನು ನಮಗೆ ಭೂಮಿ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಪ್ಲಾನೆಟರಿ ಸಿಸ್ಟಮ್ ಒಳಗಡೆ ಎಲ್ಲನೂ ಒಂದು ಕಕ್ಷೆ ಒಳಗಡೆ ಸುತ್ತಾ ಇದ್ದಾವೆ. ಒಂದೇ ಕಕ್ಷೆ ಒಳಗಡೆ ಅವರು ಇನ್ನೂ ನಮ್ಗೆ ಆರ್ಬಿಟ್ ಆಗ್ತಾ ಇದ್ದಾವೆ. ಅಂದರೆ ಅದಕ್ಕೆ ಕಾರಣ ಗ್ರಾವಿಟೇಷನಲ್ ಫೋರ್ಸ್ ಒಳಗಡೆ ಮ್ಯೂಚುವಲಿ ಎಕ್ಸ್ಚೇಂಜ್. ಹೌದಾ? ಸೂರ್ಯ ತನ್ನ ಗ್ರಾವಿಟೇಷನಲ್ ಫೋರ್ಸಿಂದ ಗ್ರಹಗಳನ್ನು ಹಿಡಿದಿಟ್ಕೊಂಡ್ರೆ ಗ್ರಹಗಳು ತಮ್ಮ ಗ್ರಾವಿಟೇಷನಲ್ ಫೋರ್ಸಿಂದ ಸೂರ್ಯನೊಂದಿಗೆ ಒಂದು ಹೊಂದಾಣಿಕೆಯನ್ನು ಬೆಳೆಸ್ಕೊಂಡು ತನ್ನದೇ ಆದ ಕಕ್ಷೆಯಲ್ಲಿ ರೊಟೇಟ್ ಆಗ್ತಾ ಇರ್ತವೆ. ಇನ್ ಕೇಸ್ ಆ ಗ್ರಾವಿಟೇಷನಲ್ ಫೋರ್ಸ್ ಜೀರೋ ಆದರೆ ನಮ್ಗೆ ಏನಾಗ್ತವೆ ರೀ, ಎಲ್ಲ ಪ್ಲಾನೆಟ್ಸ್ ಡಿಸ್ಪರ್ಸ್ ಆಗಿ ಯೂನಿವರ್ಸ್ ಒಳಗಡೆ ಮರ್ಜ್ ಆಗಿ ಹೋಗ್ತಾವೆ ನಮಗೆ. ಹೌದಾ? ಹಾಗಾಗಿ ನ್ಯೂಟನ್ಸ್ ಏನು ಹೇಳ್ತಾನೆ, ಗ್ರಾವಿಟೇಷನ್ ಫೋರ್ಸ್ ಅಂದರೆ ಇಟ್ ಈಸ್ ಒಂದು ಅಟ್ರಾಕ್ಷನ್ ಫೋರ್ಸ್. ಪ್ರತಿಯೊಂದು ಪಾರ್ಟಿಕಲ್ ಅದೊಂದು ಅಟ್ರ್ಯಾಕ್ಟ್ ಮಾಡ್ಕೊಳ್ತದೆ. ಯಾವುದರಲ್ಲಿ? ಪ್ರತಿಯೊಂದು ಪಾರ್ಟಿಕಲನ್ನು ಒಂದಕ್ಕೊಂದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದ್ರಿಂದ. ಹಾಗೂ ಅದು ಯಾವುದಕ್ಕೆ ಸಮನಾಗಿರ್ತದೆ ರೀ? ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ದೇರ್ ಮಾಸಸ್. ಈಗ M1 ಇದು ಮಾಸ್ ಎಷ್ಟಿರ್ತದೆ, ಇದು M2 ಮಾಸ್. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಮಾಸಸ್ ಆಫ್ ದಿ ಪಾರ್ಟಿಕಲ್. M1 ಮತ್ತು M2 ಗ್ರಾವಿಟೇಷನಲ್ ಫೋರ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಮಾಸಸ್ ಆಫ್ ದಿ ಪಾರ್ಟಿಕಲ್ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೆಂಗೆ ನಮ್ಮ ಮಾಸ್ ಇನ್ಕ್ರೀಸ್ ಆಕ್ಕೊಂತ ಹೋಗ್ತದಲ್ಲ ರೀ, ಹಂಗೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತದೆ ನಮ್ಗೆ ಇನ್ಕ್ರೀಸ್ ಆಕ್ಕೊಂತ ಹೋಗ್ತದೆ. ಇದು M1 ರೈಸ್ ಆದಂಗೆಲ್ಲ M1 ಆ್ಯಂಡ್ M2 ಮಾಸಸ್ ಆಫ್ 2 ಪಾರ್ಟಿಕಲ್ ರೈಸ್ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದೆ, ರೈಸ್ ಆಗ್ತದೆ. ಇನ್ ಕೇಸ್ ಮಾಸ್ ಆಫ್ ದಿ 2 ಪಾರ್ಟಿಕಲ್ ಡಿಕ್ರೀಸ್ ಆದರೆ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದೆ, ಡಿಕ್ರೀಸ್ ಆಕ್ಕೊಂತ ಹೋಗ್ತದೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಅಂದರೆ ಇದು ಗ್ರಾವಿಟೇಷನಲ್ ಫೋರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್. ಅದೇ ಯಾವ ರೀತಿಯಾಗಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ, ಅಂದರೆ ನಮಗೆ ಯಾವ ರೀತಿಯಾಗಿ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬರೆದಾಗ F = 1/r² ಅಂತ ಬರಿತೀವಿ ನಾವು. ಇಲ್ಲಿ ನಮಗೆ ಫೋರ್ಸ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ, ಡಿಸ್ಟೆನ್ಸ್ ಜಾಸ್ತಿ ಆದರೆ ಫೋರ್ಸ್ ಕಡಿಮೆ ಆಗ್ತದೆ. ಅಂದರೆ ಎರಡು ಅಪೋಸಿಟಾಗಿ ವರ್ಕ್ ಆಗ್ತವೆ ನಮಗೆ. ಮ್ಯೂಚುವಲಿ
ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದರೆ ನಮಗಿಲ್ಲಿ ಎರಡು ಫೋರ್ಸ್ ಅಪೋಸಿಟ್ ವರ್ಕ್ ಆಗ್ತವೆ. ಬಟ್ ಇಲ್ಲಿ ಫಸ್ಟಿಗೆ ಏನಿದೆ ಮಾಸಸ್, ಇಟ್ ಡಿಪೆಂಡ್ಸ್ ಆನ್ ದ ಮಾಸಸ್ ಯಾವ ರಿಲೇಷನ್ ಒಳಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಈಚ್ ಅದರ್. ಬಟ್ ಡಿಸ್ಟೆನ್ಸ್ ಒಳಗೆ ಏನಂತ ಹೇಳ್ತಂದರೆ ಡಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಈಚ್ ಅದರ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದಾಗ ನಮಗೆ ಸಪೋಸ್ ನಮಗಿಲ್ಲಿ ಅದರ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಮಾಸಸ್ ಅಥವಾ ಟೂ ಪಾರ್ಟಿಕಲ್ ಜಾಸ್ತಿ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಅಥವಾ ನಮ್ಗೆ ಫೋರ್ಸ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ ಏನಾಗ್ತದೆ, ಡಿಕ್ರೀಸ್ ಆಕ್ಕೊಂತ ಹೋಗ್ತದೆ. ಇದು ಜಾಸ್ತಿ ಆಯ್ತು ಅಂದರೆ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ, ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದರೆ ಫೋರ್ಸ್ ಕಡಿಮೆ ಆಗ್ತದೆ. ಸೊ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್, ಗ್ರಾವಿಟೇಷನಲ್ ಫೋರ್ಸ್ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ product of masses m1 and m2 and inversely proportional to the distance between the two particles. ಇದೇ ಒಂದು ಲಾ ಪ್ರತಿಯೊಂದು ಪ್ಲಾನೆಟರಿ ಸಿಸ್ಟಮ್ ಒಳಗೂ ಯೂನಿವರ್ಸ್ ಒಳಗಿರ್ತಕ್ಕಂಥ ಸ್ಟಾರ್ಸ್ ಆಗಿರ್ಬೋದು, ಗ್ರಹಗಳ ಪ್ಲಾನೆಟ್ಸ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಇದ್ರೂ ಸಹ ಅದರ ಮೇಲೆ ಈ ಒಂದು ಫೋರ್ಸ್ ಆಫ್ ಲಾ ಏನಾಗ್ತದೆ, ಅಪ್ಲೈ ಆಗ್ತದೆ ನಮಗೆ. ಹಾಗಾಗಿ ನಾವಿಲ್ಲಿ ಜಿ ಅಂದರೆ ಈ ಒಂದು ಇಕ್ವೇಷನನ್ನು ಯಾವ ರೀತಿ ಬರಿಬೋದು, ನಾವು ಈ ಒಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಕ್ಯಾನ್ಸಲ್ ಮಾಡಿ ಎಫ್ ಈಸ್ ಈಕ್ವಲ್ಸ್ ಟು ಜಿ m1 m2 ಡಿವೈಡ್ ಬೈ ಆರ್ ಸ್ಕ್ವಯರ್. ಅಂದರೆ ಜಿ ಈಸ್ ಕಾಲ್ಡ್ ಆ್ಯಸ್ ಕಾನ್ಸ್ಟಂಟ್. ಜಿ ಅನ್ನೋದೇನು ನಮಗೆ ಇಲ್ಲಿ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂವನ್ನು ಕೊಡ್ತದೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಈ ಒಂದು ಜಿಗೆ ಏನಂತ ಕರಿತೀವಿ ನಾವು, ದಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಕಾನ್ಸ್ಟಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಆರ್ ಯೂಶ್ವಲಿ ಸಿಂಪಲ್ ಆಗಿ ಏನಂತ ಕರಿತೀವಿ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಈಗ ಒಂದು ಸಿಂಪಲ್ ಆದಂಥ ಒಂದು ಎಕ್ಸಾಂಪಲ್ನ ತೊಗೋಣ. ಸಪೋಸ್ ದ ಮಾಸ್ ಆಫ್ ದಿ ಟೂ ಪಾರ್ಟಿಕಲ್ಸ್ ಆರ್ ಈಕ್ವಲ್, m1 ಈಕ್ವಲ್ಸ್ ಟು m2. ಇಲ್ಲಿರ್ತಕ್ಕಂಥ ಎರಡು ಪಾರ್ಟಿಕಲ್ದು ಮಾಸ್ ಸೇಮ್ ಇದೆ. ಬಿಕಾಸ್ ಇಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್, ಇಟ್ ಡಿಪೆಂಡ್ಸ್ ಆನ್ ದ ಮಾಸಸ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸಸ್ ಆಫ್ ದಿ ಟೂ ಪಾರ್ಟಿಕಲ್. ಈಗ ಎರಡು ಪಾರ್ಟಿಕಲ್ ಸಮನಾದ ಅಂದರೆ ಈಕ್ವಲ್ ಆಗಿರ್ತಕ್ಕಂಥ ಮಾಸಸ್ಸನ್ನು ಹೊಂದಿದ್ರೆ ಏನಾಗ್ತದೆ. ಆ್ಯಂಡ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್ ಈಸ್ 1 ಸೆಂಟಿಮೀಟರ್. ಒಂದು ಸ್ಟ್ಯಾಂಡರ್ಡ್ ಸೆಂಟಿಮೀಟ್ರ್, 1 ಸೆಂಟಿಮೀಟ್ರನ್ನ ಕನ್ಸಿಡರ್ ಮಾಡಿದಾಗ ಏನಾಗ್ತದೆ. ದೆನ್ ನಮಗೆ ಈ ಇಕ್ವೇಷನ್ ಏನು ಬರ್ತದೆ ರೀ, ಎಫ್ ಈಸ್ ಈಕ್ವಲ್ಸ್ ಟು ಜಿ. ಹೌದಾ, m1 m2 ಈಕ್ವಲ್ ಆಗಿದ್ದಾವೆ, r1 ಸಹ ನಮ್ಗೆ 1 ಸೆಂಟಿಮೀಟರ್ ಇರೋದ್ರಿಂದ ನಮಗೆ ಯಾವ ಒಂದು ವ್ಯಾಲ್ಯೂ ಉಳಿತದೆ ರೀ, ಎಫ್ ಈಸ್ ಈಕ್ವಲ್ಸ್ ಟು ಜಿ. ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಈಕ್ವಲ್ಸ್ ಟು ದ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಯಾವ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಎರಡು ಪ್ಲಾನೆಟ್ಸ್ ಅಥವಾ ಎರಡು ಮ್ಯಾಕ್ರೋಸ್ಕೋಪಿಕ್ ಬಾಡಿ ಮಧ್ಯೆ, ಎರಡು ಪಾರ್ಟಿಕಲ್ ಮಧ್ಯೆ ಅಪ್ಲೈ ಆಗ್ತಾ ಇತ್ತಲ್ಲ, ದಟ್ ಈಸ್ ಈಕ್ವಲ್ಸ್ ಟು ದ ಜಿ ವ್ಯಾಲ್ಯೂ. ಸೊ ಫೋರ್ಸ್ ಹಂಗಾಗಿ ಈಗ ನಾವೇನಂತ ಹೇಳ್ಬೋದು ಧೈರ್ಯವಾಗಿ, ಜಿ ಈಸ್ ದ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ದೆನ್ ವಿ ಹ್ಯಾವ್ ಎಫ್ ಈಸ್ ಈಕ್ವಲ್ಸ್ ಟು ಜಿ. ದ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಈಸ್ ದ ಫೋರ್ಸ್ ಆಫ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ಸ್. ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂದ್ರೇನು, ಇಟ್ ಈಸ್ ದ ಫೋರ್ಸ್ ಆಫ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ಸ್ ಬಿಟ್ವೀನ್ ದ ಟೂ ಯೂನಿಟ್ ಮಾಸಸ್ ಆ್ಯಂಡ್ ಯೂನಿಟ್ ಡಿಸ್ಟೆನ್ಸ್ ಅಪಾರ್ಟ್. ಯೂನಿಟ್ ಮಾಸ್ ಅಂದ್ರೇನು, ಅದಕ್ಕೆ m1 ಆ್ಯಂಡ್ m2 ಈಕ್ವಲ್ಸ್ ಟು 1, ಇಲ್ಲಿ r ಈಸ್ ಈಕ್ವಲ್ಸ್ ಟು 1. ಎರಡು ಮಾಸು ಸಮನಾಗಿದ್ದಾಗ ಅದನ್ನು ಈಕ್ವಲ್ಸ್ ಟು 1 ಅಂತ 1 ಯೂನಿಟ್ ಅಂತ ಕನ್ಸಿಡರ್ ಮಾಡಿದರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್ ಆಲ್ಸೋ 1 ಯೂನಿಟ್ ಅಂತ ಕನ್ಸಿಡರ್ ಮಾಡಿದೆ ನಮ್ಗೆ, ದಟ್ ಈಸ್ ಈಕ್ವಲ್ಸ್ ಟು ದ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ದ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಈಗ ನಮಗೆ ಮೂಲಭೂತವಾದಂಥ ಒಂದು ಪ್ರಶ್ನೆ ಬರ್ತದೆ, ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಕಾನ್ಸ್ಟಂಟ್. ಇದನ್ನು ನಾವು ಜಗತ್ತಿನ ಒಂದು ಕಾನ್ಸ್ಟಂಟ್ ಅಂತ ಯಾಕೆ ಕರಿತಿದ್ದೀವಿ, ಜಿ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಕಾನ್ಸ್ಟಂಟ್. ಇದು ನಿಮಗೆ ನಮ್ಮೆಲ್ಲ ಇರ್ತಕ್ಕಂಥ ಪ್ರಶ್ನೆ. ಕೇವಲ ಇಡೀ ಜಗತ್ತು ಅದನ್ನು ಒಪ್ಕೊಂಡಿದೆ ಅನ್ನೋದಕ್ಕೆ ನಾವು ಯೂನಿವರ್ಸಲ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಬೇರೆದೇ ಆದಂಥ ತನ್ನದೇ ಒಂದು ರೀಸನ್ ಇದೆ, ಅದಕ್ಕೆ ಯಾವ ಕಾರಣಕ್ಕೆ ನಾವು ಇದನ್ನು ಯೂನಿವರ್ಸಲ್ ಕಾನ್ಸ್ಟಂಟ್ ಅಂತೇಳಿ ಕರಿತೀವಿ. The reason is why the law is said to universal law, that is it operates from the enormous interplanetary distance down to small terrestrial one. The minimum distance is 10 to the power of -7. ಅಂದರೆ ಈಗ ನಾವು ಪ್ಲಾನೆಟ್ರಿ ಸಿಸ್ಟಮ್ ಅಂತ ತೊಗೊಂಡಾಗ ನಮ್ಮದು 9th ಪ್ಲಾನೆಟ್ಸ್ ಏನಿದೆ ರೀ, ಲಾಂಗೆಸ್ಟ್ ಡಿಸ್ಟೆನ್ಸ್ ಇದೆ ಅಲ್ವ ಸೂರ್ಯನಿಂದ, ಇದು ಸನ್ ಅಂದಾಗ ನಮ್ಮದು ಇದು 9th ಪ್ಲಾನೆಟ್ ಅಂದಾಗ. ಅಂದರೆ ಬಹಳಷ್ಟು ದೂರದಲ್ಲಿರ್ತಕ್ಕಂಥ ಪ್ಲಾನೆಟ್ಗಳ ಮಧ್ಯೆಯೂ ಸಹ ಗ್ರಾವಿಟೇಷನಲ್ ಫೋರ್ಸ್ ವರ್ಕ್ ಆಗ್ತದೆ. ಅಂದರೆ ಮ್ಯೂಚುವಲಿ ತಮ್ಮ ಫೋರ್ಸನ್ನು ಏನು ಮಾಡ್ತಾವೆ, ಎಕ್ಸ್ಚೇಂಜ್ ಮಾಡ್ತಾವೆ. ಅಂದರೆ ಇಟ್ ಆ್ಯಕ್ಟ್ಸ್ ಆನ್ ಬಿಟ್ವೀನ್ ದ ಲಾರ್ಜೆಸ್ಟ್ ಡಿಸ್ಟೆನ್ಸ್. ಆಲ್ಸೋ ಇಟ್ ಆ್ಯಕ್ಟ್ಸ್ ಆಲ್ಸೋ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಒಂದು
ಇದು ಲಾರ್ಜೆಸ್ಟ್ ಡಿಸ್ಟೆನ್ಸ್ ಒಳಗೂ ಅಪ್ಲೈ ಆಗ್ತದೆ ಮತ್ತು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಒಳಗೂ ಅಪ್ಲೈ ಆಗ್ತದೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಎಷ್ಟು? ಇಟ್ ಈಸ್ ಈಕ್ವಲ್ಸ್ ಟು ದ 10⁻⁻⁻ ಸೆಂಟಿಮೀಟರ್. ಒಂದು ಅಟಮ್ಸ್ ಒಳಗೆ ಅಥವಾ ಒಂದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಒಳಗಿರ್ತಕ್ಕಂಥ 10⁻⁻7 ಸೆಂಟಿಮೀಟರ್ ಅಂದರೆ ಏನು? ಎರಡು ಪಾರ್ಟಿಕಲ್ ಒಂದಕ್ಕೊಂದು ಯೂಶ್ವಲಿ ಅಟ್ಯಾಚ್ ಆಗಿ ಇರ್ತಾವೆ ನಾವು 10⁻⁻7 ಅಂದಾಗ. ಸೊ ಇದರ ಮಧ್ಯೆಯೂ ಸಹ ನಮ್ಗೆ ಜಿ ಆ್ಯಕ್ಟ್ ಆಗ್ತದೆ ಮತ್ತು ಎನರಾಮಸ್ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಒಳಗೂ ಸಹ ನಮಗೆ ಪ್ಲಾನೆಟರಿ ಸಿಸ್ಟಮ್ ಒಳಗೂ ಸಹ ಜಿ ಅಪ್ಲೈ ಆಗೋದ್ರಿಂದ, ಅಂದರೆ ಇದು ಎರಡೂ ಕಡೆನೂ ಅಪ್ಲೈ ಆಗೋದ್ರಿಂದ ಇದನ್ನು ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್. ಕ್ಲಿಯರ್ ಆಯ್ತಲ್ವ? ಯಾವ ಕಾರಣಕ್ಕೆ ನಾವು ಜಿ ಅನ್ನು ಅಥವಾ ಗ್ರಾವಿಟೇಷನಲ್ ಫೋರ್ಸನ್ನು ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಂದರೆ ಇಟ್ಸ್ ಸಿಂಪಲ್. ಇಟ್ ಆ್ಯಕ್ಟ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಆಲ್ಸೋ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಲಾರ್ಜೆಸ್ಟ್ ಡಿಸ್ಟೆನ್ಸ್ ಅಂದರೆ ಎಕ್ಸಾಂಪಲ್ಲು ಇನ್ ದ ಪ್ಲಾನೆಟರಿ ಸಿಸ್ಟಮ್, ಆ್ಯಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಇಟ್ ಈಸ್ ಈಕ್ವಲ್ಸ್ ಟು ದ 10⁻⁻7 ಸೆಂಟಿಮೀಟರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.